ಸಾಮೂಹಿಕ ಸಮಾಧಿ ಏನಾಯಿತು ಅನ್ನುವಂತಹ ಪ್ರಶ್ನೆ ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕಂದರೆ ಅಗೆದಿರುವ 13 ಗುಂಡಿಗಳು, ಪಾಯಿಂಟ್ ನಂಬರ್ 13 ಅಗದಿಲ್ಲ ನಿಜ, ಆದರೆ 12 ಪಾಯಿಂಟ್ಗಳನ್ನು ಅಗೆದು ನಂತರ 11A ಅನ್ನುವಂಥ ಇನ್ನೊಂದು ಪಾಯಿಂಟನ್ನು ಕೂಡ ಅಗದಿರೋದ್ರಿಂದಾಗಿ ಒಟ್ಟು 13 ಪಾಯಿಂಟ್ಗಳಲ್ಲಿ ಅಗದಂಗೆ ಆಗಿದೆ. ಈ 13 ಪಾಯಿಂಟ್ಗಳಲ್ಲಿ ಹುಡುಕಿದ ನಂತರ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ. ಹಾಗಾದರೆ ಏನಾಯಿತು ಮೂಳೆಗಳು ಮತ್ತು ಇದರ ಸುತ್ತಲೂ ಯಾವೆಲ್ಲ ಮಾತುಗಳು ಬರ್ತಾ ಇದ್ದಾವೆ, ಏನು ಡಿಮ್ಯಾಂಡ್ ಬರ್ತಾ ಇದೆ ಮತ್ತು ವಿಶೇಷವಾಗಿ SIT ಕೂಡ ಇದನ್ನು ಬೇರೆ ಆಯಾಮದ ಕಡೆಗೆ ಈಗ ಹೊರಟಿರೋದು ಯಾವ ಕಾರಣಕ್ಕಾಗಿ, ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ತೋರಿಸ್ತೀವಿ. ಈಗ ಯಾರಾದರೂ ಒಬ್ಬರು ಬಂದು ಹೇಳ್ತಾರೆ ಇದೇ ಜಾಗದಲ್ಲಿ ಹೂತಿದ್ವಿ ಅಂತ, ಅದಕ್ಕೆ ನಾವು GPR ಉಪಯೋಗಿಸ್ತಾರೆ. ಧರ್ಮಸ್ಥಳ ಕಾಡಿನೊಳಗಿನ ರಹಸ್ಯ ಭೇದಿಸುತ್ತಿರುವ SIT ಬಂಗ್ಲೆಗುಡ್ಡದಲ್ಲಿ ಶೋಧಕ್ಕೆ ಇಳಿದಿತ್ತು. ಅತಿ ಮುಖ್ಯವಾದ ಪಾಯಿಂಟ್ ಎಂದೇ ಹೇಳಲಾಗಿದ್ದ 13ರಲ್ಲಿ ಅಗಿಯೋ ಪ್ಲಾನ್ ಮಾಡಿಕೊಂಡಿತ್ತು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಬೆಳ್ತಂಗಡಿ SIT ಕಚೇರಿಗೆ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ರು. SIT DIG ಅನುಚೇತ ಸ್ಥಳಕ್ಕೆ ಭೇಟಿ ನೀಡಿ ಚರ್ಚಿಸಿದ್ರು. 13ನೇ ಪಾಯಿಂಟ್ ಸುತ್ತಲೂ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 13ರಲ್ಲಿ ಏನಾದರೂ ಸಿಗುತ್ತೆ ಅನ್ನೋದು ದೂರುದಾರನ ವಾದವಾಗಿತ್ತು. ಆದರೆ ಅಲ್ಲಿ ಏನೂ ಸಿಗಲ್ಲ ಅನ್ನೋದು ಸ್ಥಳೀಯರ ವಾದ ಆಗಿತ್ತು. ಬಲಭಾಗದಲ್ಲಿ ದೃಶ್ಯಗಳನ್ನು ಗಮನಿಸ್ತಾ ಹೋಗ್ತೀನಿ. ಇದು ನೇತ್ರಾವತಿಯಿಂದ ಅಜಿಕುರಿಗೆ ಎಂಬಲ್ಲಿಗೆ ಸಂಪರ್ಕ ಮಾಡುವಂಥ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು ಸ್ಪಾಟ್ ನಂಬರ್ 13. ಈ 13ನೇ ಸ್ಪಾಟಲ್ಲಿ ಕಳೆಬರ ಸಿಗುತ್ತಾ ಇಲ್ವಾ ಬಹಳಷ್ಟು ಡೌಟ್ಫುಲ್ ಆದ ಪ್ರಶ್ನೆ. ಯಾಕೆಂದರೆ ಸ್ಥಳೀಯರು ಹೇಳೋ ಪ್ರಕಾರವಾಗಿ ಇದು 13ನೇ ಸ್ಪಾಟ್ ನೇತ್ರಾವತಿಯ ಅಣೆಕಟ್ಟಿನ ಪಕ್ಕದಲ್ಲೇ ಬರುವಂಥದ್ದು. 2019ರಲ್ಲಿ ಇದೇ ನೇತ್ರಾವತಿ ನದಿಯಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ನೀರಿನ ಹರಿವು ಕಂಡು ಬಂದಿತ್ತು. ಬೆಳ್ತಂಗಡಿ ತಾಲೂಕು ಕಂಡು ಕೇಳರಿಯದ ಪ್ರವಾಹ ಕೂಡ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಈ ಭಾಗ ಎಲ್ಲ ನಾಮಾವಶೇಷ ಆಗಿತ್ತು. ಆ ನಂತರವಾಗಿ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ಆಗಿತ್ತು. ತಡೆಗೋಡೆ ಆಗಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಬಂಗ್ಲೆಗುಡ್ಡದ ಬಳಿ ಬಂದ ತನಿಖಾ ತಂಡ ಟಾರ್ಗೆಟ್ ಬದಲಾವಣೆ ಮಾಡಿಕೊಂಡಿತ್ತು. ಪಾಯಿಂಟ್ 13ರ ಬದಲು ಮತ್ತೆ ಬಂಗ್ಲೆಗುಡ್ಡಕ್ಕೆ ಬಂದ SIT ಪಾಯಿಂಟ್ 11ರಿಂದ 100 ಮೀಟರ್ ದೂರದಲ್ಲಿದ್ದ ಪಾಯಿಂಟ್ 11A ಗುರುತು ಮಾಡಿ ಅಗೆಯಿತು. ಮಧ್ಯಾಹ್ನದ ಊಟವೂ ಕಾಡಲ್ಲೇ ಆಯಿತು. ಈ ಪ್ರಕರಣದಲ್ಲಿ ಯಾವುದೇ ಗೊಂದಲಗಳು ಉಳಿಬಾರ್ದು, ಯಾವುದೇ ಆರೋಪಗಳಾಗೆ ಉಳಿಬಾರ್ದು. ಅವು ಎಲ್ಲವನ್ನ ಕೂಡ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ಆತ ತೋರಿಸಿದಂತಹ ಹೊಸ ಜಾಗದಲ್ಲಿ ಉತ್ಖನನ ಮಾಡೋಕೆ ತೀರ್ಮಾನವನ್ನು ಮಾಡಲಾಯಿತು. ಇದು ಏಕಾಏಕಿ ತೆಗೆದುಕೊಂಡಂತಹ ತೀರ್ಮಾನ ಅಲ್ಲ. ಯಾಕೆಂದ್ರೆ ಪ್ರಣವ್ ಮೊಹಂತಿಯವರ ಸಮ್ಮುಖದಲ್ಲಿ ಆದಂತಹ ಸಭೆಯಲ್ಲಿ ನಿರ್ಧಾರವಾದಂತಹ ವಿಚಾರ ಇದು. ಪಾಯಿಂಟ್ 11A ನಲ್ಲಿ 3 ಅಡಿ ಆಳಾಗಿದ್ರೂ ಏನೂ ಸಿಗಲಿಲ್ಲ. ಪರಿಣಾಮ ಆ ಗುಂಡಿಯನ್ನ ಅಲ್ಲೇ ಮುಚ್ಚಿ ವಾಪಸ್ಸಾಯಿತು SIT ಟೀಮ್. ಇದೀಗ 13ನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಬಿದ್ದಿದೆ. ಪಾಯಿಂಟ್ 13 ಅಗೆಯೋದೇ SITಗೆ ದೊಡ್ಡ ಸವಾಲಾಗಿದೆ. ಪಾಯಿಂಟ್ ನಂಬರ್ 13 ಅದು ಬಹಳಷ್ಟು ನಿರ್ಣಾಯಕ ಆಗುತ್ತೆ. ಸತ್ಯ ಅಸತ್ಯದ ಅನಾವರಣಗೊಳಿಸುತ್ತೆ. ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದು ಪಾಯಿಂಟ್ ನಂಬರ್ 13 ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಪಾಯಿಂಟ್ ನಂಬರ್ 13 ಅನ್ನ ಡಿಗ್ ಮಾಡೋಕೆ ಬಹಳಷ್ಟು ಭೌಗೋಳಿಕವಾಗಿ ಸವಾಲು ಕೂಡ ಇರುವಂಥದ್ದು. ಯಾಕೆಂದ್ರೆ ಪಕ್ಕದಲ್ಲೇ ನೇತ್ರಾವತಿ ಅಣೆಕಟ್ಟು ಇದೆ, ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫರ್ ಕಂಬಗಳು ಕೂಡ ಇದೆ. ಆತ ನೋಟ್ ಮಾಡಿರುವಂತಹ ಪಾಯಿಂಟ್ ನಂಬರ್ 13 ಸುಮಾರು 40ರಿಂದ 50 ಮೀಟರ್ ಸುತ್ತಳತೆ ಇರುವಂಥದ್ದು. ಅಷ್ಟೂ ಜಾಗವನ್ನು ಅಗಿಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕಿರುವಂಥದ್ದು. ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಪ್ರಕಾರವಾಗಿ ಪಾಯಿಂಟ್ ನಂಬರ್ 13 ನಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮ್ಯಾರಥಾನ್ ಮೀಟಿಂಗ್. ಪ್ರಣವ್ ಮೊಹಂತಿ ಅಧ್ಯಕ್ಷತೆಯಲ್ಲಿ ಪಾಯಿಂಟ್ 13ಕ್ಕೆ ಸ್ಕೆಚ್. ಒಂದು ಕಡೆ ಉತ್ಖನನ, ಇನ್ನೊಂದು ಕಡೆ ಸಭೆ ಮೇಲೆ ಸಭೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ಈವರೆಗೆ ಆಗಿರುವ ತನಿಖಾ ಪ್ರಗತಿ, ಮುಂದಿನ ಯೋಜನೆ, ಸ್ಥಳ ಮಹಜರು ಬಗ್ಗೆ ಸಭೆ ನಡೆಯಿತು. ತನಿಖಾಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು ಪ್ರಣವ್ ಮೊಹಂತಿ. ದೂರುದಾರ ಇನ್ನಷ್ಟು ಪಾಯಿಂಟ್ ತೋರಿಸಿದ್ರೆ ಶೋಧ ನಡೆಸ್ತಾರೆ. ಇನ್ನಷ್ಟು ಪಾಯಿಂಟ್ಗಳ ಬಗ್ಗೆ ಏನು ಮಾಡಬೇಕು ಅನ್ನೋ ಬಗ್ಗೆಯೂ ಚರ್ಚೆ ಆಯಿತು. ಈ ಎಲ್ಲದರ ಮಧ್ಯೆಯೇ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವ ಆರೋಪವೊಂದನ್ನು ಹೊತ್ತು ತಂದರೂ ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್. ಶವಗಳ ಪತ್ತೆಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಳಸಲು ಒತ್ತಡ ಹೇರಿದ್ರು. GPR ಖರೀದಿಗೆ ಕೆಲ ಶಕ್ತಿಗಳಿಂದ ಅಡ್ಡಿಯಾಗ್ತಿದೆ ಎಂಬುದು ಮಂಜುನಾಥ್ ಆರೋಪ. GPR ಯಂತ್ರ ಸಿಗದಂತೆ ಕೆಲವರಿಂದ ಪಿತೂರಿ ಆಗ್ತಿದೆಯಂತೆ. ಕಂಪನಿಗಳ ಮೇಲೆ ಒತ್ತಡ ಹಾಕಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಮಂಜುನಾಥ್. ಹಾಗೆ ಕೆಲವರು ಮುಂಗಡವಾಗಿ GPR ಬುಕ್ಕಿಂಗ್ ಮಾಡಿದ್ದಾರೆ. SIT ತನಿಖೆಗೆ GPR ಸಿಗದಂತೆ ಪಿತೂರಿ ಅಡ್ಡಿ ಮಾಡುತ್ತಿದ್ದಾರೆ. ಇದರಿಂದಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯ ಆಗುತ್ತೆ ಎಂಬ ಗಂಭೀರ ಆರೋಪ ಮಾಡಿದ್ರು ಮಂಜುನಾಥ್.
ಹಾಗಾದ್ರೆ ಏನಿದು ಜಿಪಿಆರ್? ಧರ್ಮಸ್ಥಳ ಕಾಡಿನೊಳಗೆ ಜಿಪಿಆರ್ ಏನ್ ಮಾಡುತ್ತೆ? ಏನೆಲ್ಲ ಸವಾಲುಗಳಿವೆ ಎಂಬ ಪ್ರಶ್ನೆಗಳು ಏಳುತ್ತವೆ. ಮಣ್ಣಿನೊಳಗೆ ಸೇರಿರುವ ಮೂಳೆಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಸಹಕಾರಿಯಾಗುತ್ತೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಮೂಲಕ ಮೂಳೆಗಳು ಎಷ್ಟೇ ಆಳದಲ್ಲಿದ್ದರೂ ಪತ್ತೆ ಮಾಡುತ್ತೆ. ಪ್ರಕೃತಿಯ ಸ್ಥಿತಿಗತಿಗಳು ಕೂಡ ಪರಿಣಾಮ ಬೀರುತ್ತೆ. ಮಣ್ಣಿನಲ್ಲಿ ಆಸಿಡ್ ರೂಪ ತಾಳಿರುವ DNA ಸಂಗ್ರಹಿಸಿ ಪರೀಕ್ಷಿಸಬೇಕು. ಭಾರಿ ಮಳೆ, ತೇವಾಂಶ ಜಾಸ್ತಿ ಇರುವ ಕಾರಣಕ್ಕೆ ಮೂಳೆಗೆ ಹಾನಿಯಾಗಿರೋದಿಲ್ಲ. ಈ ನೆಲದ ಕೆಳಗಡೆ ಅಂದ್ರೆ ಅಂಡರ್ ದ ಗ್ರೌಂಡ್ ಏನಾದರೂ ಆಬ್ಜೆಕ್ಟ್ಸ್ ಇದೆಯಾ, ಆರ್ ದೇರ್ ಇಸ್ ಸಮ್ ಚೇಂಜ್ ಇನ್ ದ ಮೀಡಿಯಂ ಅಂತ ಹೇಳ್ತೀವಿ ನಾವು. ಚೇಂಜ್ ಇನ್ ದ ಮೀಡಿಯಂ ಅಂದ್ರೆ ಆ ಮಣ್ಣಿನ ಪದರದಲ್ಲಿ ಏನಾದ್ರೂ ಬದಲಾವಣೆ, ಏನೋ ಕಲ್ಲಿದೆಯಾ, ಇಲ್ಲ ನೀರಿದೆಯಾ, ಇಲ್ಲ ಗಾಳಿ ಇದೆಯಾ, ಆಮೇಲೆ ಎಲ್ಲದಕ್ಕಿಂತ ಏನಾದ್ರೂ ಈ ಮೂಳೆಗಳು ಇಲ್ಲ ಬಾಡೀಸ್ ಏನೇ ಇದ್ರೆ ಅಂದ್ರೆ ಇದರಲ್ಲಿ ಹೇಗೆ ಅಂದ್ರೆ ದಿಸ್ ಟೆಕ್ನಾಲಜಿ ಇಟ್ ಹಸ್ ಗಾಟ್ ಒನ್ ಆಂಟೆನಾ. ಒಳಗೆ ಆ ಇನ್ಸ್ಟ್ರೂಮೆಂಟ್ ಒಳಗೆ ಒಂದು ಆಂಟೆನಾ ಇರುತ್ತೆ. ಅದರಿಂದ ರೇಡಿಯೋ ವೇವ್ಸ್ ಜನರೇಟ್ ಆಗುತ್ತೆ. ಒಂದ್ಸಲಿ ಆ ಗ್ರೌಂಡ್ ಒಳಗಡೆ ಬಿಟ್ಟಾಗ ಏನಾದ್ರೂ ಆ ಮಣ್ಣಿನಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ, ಅಂದ್ರೆ ಯಾವುದೇ ವಸ್ತುಗೆ ಆ ರೇಡಿಯೋ ವೇವ್ಸ್ ಸ್ಟ್ರೈಕ್ ಮಾಡಿ ಅದರಿಂದ ಹೊರ ಹೊಮ್ಮುತ್ತೆ. ಆ ಹೊರ ಹೊಮ್ಮದನ್ನ ದಟ್ ವಿಲ್ ಬಿ ಕಾಟ್ ಬೈ ಸಾಫ್ಟ್ವೇರ್. ಅದರಿಂದ ನಮಗೆ ಇದು ಮಾನಿಟರ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಜಿಪಿಆರ್ ಸಿಸ್ಟಮ್ಗೂ ಕೆಲ ತಾಂತ್ರಿಕ ತೊಂದರೆಗಳು ಕಾಡುತ್ತವೆ. ಪ್ರವಾಹದಿಂದ ಮಣ್ಣು ಕೊಚ್ಚಿ ಹೋಗಿದ್ದರೆ ಕಷ್ಟವಾಗುತ್ತೆ. ಹೊಸ ಮಣ್ಣು ಬಂದು ಕೂತಿದ್ರೂ ಅಲ್ಲಿ ಹುಡುಕೋದು ಕಷ್ಟ. ಕಲ್ಲು ಮತ್ತು ಮೂಳೆಯ ಸಾಂದ್ರತೆ ಒಂದೇ ಆಗಿದ್ದರೆ ಕಂಡುಹಿಡಿಯುವುದು ಕಷ್ಟ. ಕಲ್ಲು ಬಂಡೆ ಅಲ್ಲದೆ ಮೂಳೆಯ ಸಾಂದ್ರತೆ ಇರುವ ಇತರೆ ಯಾವುದೇ ವಸ್ತು ಸಿಕ್ಕರೂ ಕಷ್ಟವಾಗುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ. ಬೋನ್ಸ್ ಮತ್ತೆ ಸ್ಟೋನ್ ಎರಡು ಪಕ್ಕದಲ್ಲಿದ್ರೆ ವಿ ಮೈಟ್ ಗೆಟ್ ಈಸಿಲಿ ಕನ್ಫ್ಯೂಸ್ಡ್ ಫಾರ್ ದ bone density of the stone. So we might land up with getting a stone also. So ಅಲ್ಲಿ ಸಾಕಷ್ಟು ಕಲ್ಲು ಬಂಡೆಗಳು ಅವೆಲ್ಲ ಇದಾವೆ ಅಂತ ಹೇಳ್ತಾರೆ. ಬೋನ್ ಡೆನ್ಸಿಟಿ ಇರುವಂತ ವಸ್ತು ಯಾವುದೇ ಇದ್ರೂ ಪಕ್ಕದಲ್ಲಿ, ಸೊ ವಿ ಮೈಟ್ ಗೆಟ್ ಕನ್ಫ್ಯೂಸ್ ಫಾರ್ ದೋಸ್ ಥಿಂಗ್ಸ್. ಸೊ ಇಟ್ ಈಸ್ ಒನ್ ಎಫರ್ಟ್ ಟು ಫೈಂಡ್ ಔಟ್ ದ ಸ್ಕೆಲ್ಟನ್ ರಿಮೇನ್ಸ್ ಅಷ್ಟೇ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಅಷ್ಟೇ. ಈ ಮಧ್ಯೆ ಧರ್ಮಸ್ಥಳ ಕಾಡಿನೊಳಗೆ ಚಟುವಟಿಕೆಗಳ ಮೇಲೆ ಅರಣ್ಯ ಇಲಾಖೆ ಕೂಡ ಕಣ್ಣಿಟ್ಟಿದೆ. SIT ತನಿಖೆ ವೇಳೆ ಅಕ್ರಮಗಳು ಬಯಲಾದ್ರೆ ಕ್ರಮಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ನೋಡಿ, ತನಿಖೆ ನಡೀತಾ ಇದೆ. ತನಿಖಾ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲಾದರೂ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ತೋರಿಸಿದ್ರೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸ್ತೇವೆ. ಇದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅದು ಎಲ್ಲಿ ಇಲ್ಲಿಗಲ್ ಆಗಿದೆ, ಯಾವ ಅರಣ್ಯ ಪ್ರದೇಶ ಇದೆ, ಯಾವ ಸರ್ವೆ ನಂಬರ್ ಇದೆ, ಯಾರ ವ್ಯಾಪ್ತಿಯಲ್ಲಿ ಬರ್ತದೆ, ಯಾವತ್ತಾಗಿದೆ, ಯಾರು ಜವಾಬ್ದಾರಾಗಿದ್ದಾರೆ, ಅದೆಲ್ಲ ತನಿಖೆಯಲ್ಲಿ ಬರ್ತದೆ. ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಅಕ್ರಮವಾಗಿದ್ರೆ ಖಂಡಿತವಾಗಿ ಕ್ರಮ ಆಗುತ್ತೆ. ಮೂಳೆಗಳ ಹುಡುಕಾಟದೊಂದಿಗೆ SIT ಇನ್ನಷ್ಟು ಸಾಕ್ಷಿಗಳು, ದಾಖಲೆಗಳನ್ನು ಜಾಲಾಡುತ್ತಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಇನ್ನಷ್ಟು ಮಾಹಿತಿ ಸಂಗ್ರಹಿಸಿದೆ. 1995ರಿಂದ 2005ರವರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರ ಮಾಹಿತಿ ಪಡೆದಿದೆ. PDOಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸಿಬ್ಬಂದಿಯ ಮಾಹಿತಿ ಸಂಗ್ರಹ ಮಾಡಿದೆ. ಮೊನ್ನೆಯಷ್ಟೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೂತಿರುವ ಅನಾಥ ಶವಗಳ ವರದಿ ಪಡೆದಿತ್ತು. 1995ರಿಂದ 2014ರವರೆಗಿನ UDR ದಾಖಲೆಗಳನ್ನೂ ಪಡೆದುಕೊಂಡಿತ್ತು. ಇದೀಗ ಇನ್ನಷ್ಟು ಸಾಕ್ಷಿಗಳ ಸಂಗ್ರಹ ಮಾಡಿರೋದು ಕುತೂಹಲ ಮೂಡಿಸಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ಹಾಗೂ ಅಜಿತ್ ಕುಮಾರ್, ನ್ಯೂಸ್ 18 ಧರ್ಮಸ್ಥಳ. ಇನ್ನು ಧರ್ಮಸ್ಥಳದಲ್ಲಿ ಈ ಒಂದು SIT ತನಿಖೆ ನಡೆಸ್ತಾ ಇರುವಂಥದ್ದನ್ನು ವರದಿ ಮಾಡ್ತಾ ಇದ್ದಂಥ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ. ಈ ಹಲ್ಲೆ ನಡೆದಿರುವಂಥದ್ದು ನೇತ್ರಾವತಿ ನದಿ ಬಳಿಯ ಪಾಂಗಳದಲ್ಲಿ ನಡೆದಿರತಕ್ಕಂತಹ ಗಲಾಟೆ ಇದು. ಇಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಇದೆ. ಒಂದು ಗುಂಪು ಬಂದವರ ಮೇಲೆ ಹಲ್ಲೆ ನಡೆಸಿದೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವ ಆರೋಪ. ಹಲ್ಲೆ ಖಂಡಿಸಿ ಪಾಂಗಳ ಕ್ರಾಸ್ ಬಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಎರಡೂ ಕಡೆ ಯುವಕರನ್ನು ಪೊಲೀಸರು ಚದುರಿಸಿದ್ದಾರೆ. ಜಾಗ ಖಾಲಿ ಮಾಡದಿದ್ದರೆ ಲಾಠಿ ಚಾರ್ಜ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಪೊಲೀಸರು ನೀಡಿದರು. ಸಂಜೆ ವೇಳೆಗೆ ಈ ಘಟನೆ ನಡೆದಿರುವಂಥದ್ದು. ಎರಡೂ ಕಡೆಯಲ್ಲೂ ಕೂಡ ಯುವಕರಿದ್ದರು, ಅವ್ರನ್ನ ಚದುರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಲೂ ಕೂಡ ಪರಿಸ್ಥಿತಿ ಹಾಗೆಯೇ ಮುಂದುವರೆದಿದೆ. ಪಾಂಗಡದ ದೃಶ್ಯವನ್ನು ನಾವಿಲ್ಲಿ ನೇರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವಾಗಿನ ರಾತ್ರಿ ಇಷ್ಟೊತ್ತಾದರೂ ಕೂಡ ಅಲ್ಲಿ ಎರಡೂ ಗುಂಪುಗಳು ಸೇರಿಕೊಂಡಿದ್ದಾವೆ.
ಅದರಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆಯನ್ನು ಮಾಡಿರುವಂಥವರು ಒಂದಿಷ್ಟು ಮಂದಿ ಮಾಡ್ತಿರುವಂಥ ಆರೋಪ ಧರ್ಮಸ್ಥಳದ ಒಂದು ಪ್ರತಿಷ್ಠಿತ ಕುಟುಂಬದವರ ಬಗ್ಗೆ ಇವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವ್ರ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಆದರೆ ಎರಡೂ ಕಡೆಯಲ್ಲಿ ಗುಂಪು ಸೇರಿದ್ದಾರೆ, ಅವ್ರನ್ನ ಸಮಾಧಾನಪಡಿಸಿ ಕಳಿಸುವಂತಹ ಪ್ರಯತ್ನಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಆದರೆ ಈ SIT ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಇರಬೇಕಾಗಿದೆ. ಯಾಕಂದರೆ ಸತ್ಯವನ್ನು ಹುಡುಕಾಡುವಂತಹ ಪ್ರಯತ್ನ ಅಷ್ಟೇ ಇಲ್ಲಿ ನಡೀತಾ ಇದೆ. ನಿಜಕ್ಕೂ ಯಾವುದು ಸತ್ಯ ಅನ್ನುವಂಥದ್ದು ಗೋಚರ ಆಗುವಂಥದ್ದಿದೆ.